ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಆಚಾರ್ಯ ಶಿವ ವಿಶ್ವಕರ್ಮ ಮಾತಾಡ್ತಾ ಇದ್ದೀನಿ. ಇವತ್ತು ಏನಪ್ಪ ವಿಷಯ ಅಂತಂದರೆ, ನಾವು ಒಂದು 15 ಅಡಿಯ ಧ್ವಜಸ್ತಂಭ, ಏನು ಗರುಡಗಂಬ ಅಂತ ಹೇಳ್ತೀವಿ, ಅದನ್ನು ಮಾಡಿದ್ವಿ. ಅದನ್ನು ನಾವು ಒಂದು ದೇವಾಲಯದ ಬಳಿ ಪ್ರತಿಷ್ಠಾಪನೆ ಮಾಡಬೇಕಾಗಿತ್ತು, ಇನ್ಸ್ಟಾಲೇಷನ್ ಮಾಡಬೇಕಾಗಿತ್ತು. ಅದಕ್ಕೆ ನಾವು ನಮ್ಮ ಮಾಡಿರ್ತಕ್ಕಂತಹ ಧ್ವಜಸ್ತಂಭ ಮಾಡಿರ್ತಕ್ಕಂಥದ್ದನ್ನು ಒಂದು ಗಾಡೀಲಿ ಲೋಡ್ ಮಾಡಿಕೊಂಡು ಅದನ್ನು ತೊಗೊಂಡು ಹೋಗ್ತಾ ಇದ್ದೀವಿ. ಎಲ್ಲಿಗಪ್ಪ ತೊಗೊಂಡು ಹೋಗ್ತಾ ಇರೋದು ಅಂತಂದರೆ, ಇದು ನಮ್ಮ ಬೆಂಗಳೂರಿನ ಮಾದನಾಯಕನಹಳ್ಳಿ ಎಂಬ ಗ್ರಾಮಕ್ಕೆ ತೊಗೊಂಡು ಹೋಗ್ತಾ ಇದ್ದೀವಿ. ಆ ಗ್ರಾಮದಲ್ಲಿ ಒಂದು ಗಣಪತಿಯ ದೇವಸ್ಥಾನದಲ್ಲಿ ಈ ಒಂದು ಧ್ವಜಸ್ತಂಭವನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಬನ್ನಿ ಸ್ನೇಹಿತರೆ, ನಾವು ಈ ಒಂದು ಪ್ರತಿಷ್ಠಾಪನೆಯ ಪೂರ್ತಿ ವಿಡಿಯೋನ ನಿಮಗೋಸ್ಕರ ಇಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಧ್ವಜಸ್ತಂಭ ನಾವು ಎಷ್ಟು ಮಾಡ್ತೀವೋ ಅದನ್ನು ಯಾವ ರೀತಿಯಲ್ಲಿ ಮಾಡ್ತೀವೋ, ಮತ್ತು ಇದನ್ನು ತೊಗೊಂಡು ಹೋಗೋದಾಗಲಿ ಮತ್ತು ಇದನ್ನು ಲೋಡ್ ಮಾಡೋದಾಗಲಿ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು ಫ್ರೆಂಡ್ಸ್. ಯಾಕೆ ಅಂತಂದರೆ, ಆ ಧ್ವಜಸ್ತಂಭ ತುಂಬ ಲೆಂತಿ ಇರುತ್ತೆ. ಒಂದು 15 ಅಡಿ ಅಂದರೆ ನೀವೇ ಊಹೆ ಮಾಡ್ಕೋಬೋದು. ಮತ್ತು ನಾವು ಕಾರ್ವಿಂಗ್ಸ್ ಮಾಡಿರ್ತೀವಿ, ನಾವು ತೊಗೊಂಡು ಹೋಗ್ತಾ ಮತ್ತು ಹಳ್ಳ ದಿನ್ನೆಯಲ್ಲಿ ಎಲ್ಲಾದರೂ ಬಿಟ್ಟರೆ ಅದು ಬ್ರೇಕ್ ಆಗುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಸೊ ಇದನ್ನು ಕೇರ್ಫುಲ್ಲಾಗಿ ತುಂಬ ನೀಟಾಗಿ ಇದನ್ನು ಲೋಡ್ ಮಾಡಬೇಕಾಗುತ್ತೆ. ಲೋಡ್ ಮಾಡಿ ಮತ್ತು ಇದನ್ನು ಹಾಗೆ ನೀಟಾಗಿ ಎಲ್ಲ ಸೇಫ್ಟಿ ಕೊಟ್ಕೊಂಡು ಇದನ್ನು ತೊಗೊಂಡೋಗ್ಬೇಕು. ಮತ್ತು ಡ್ರೈವಿಂಗು ಅಷ್ಟೇ ನೀಟಾಗಿ ಸೇಫ್ಟಿಯಾಗಿ ಮಾಡಬೇಕು ಫ್ರೆಂಡ್ಸ್. ಪ್ರತಿಯೊಂದು ದೇವಾಲಯದಲ್ಲೂ ಸಹ ಈ ರೀತಿಯ ಧ್ವಜಸ್ತಂಭ ಅಥವಾ ಗರುಡಗಂಬದ ನಿರ್ಮಾಣ ತುಂಬ ಅತ್ಯಮೂಲ್ಯವಾಗಿರ್ತದೆ. ಈ ರೀತಿಯ ಧ್ವಜಸ್ತಂಭಗಳನ್ನು ಅಥವಾ ಗರುಡಗಂಬಗಳನ್ನು ದೇವಾಲಯಗಳಲ್ಲಿ ಯಾಕೆ ಸ್ಥಾಪನೆ ಮಾಡ್ತಾರೆ ಅಂತ ತಿಳ್ಕೊಳ್ಬೇಕಾಗಿದ್ರೆ ನನಗೆ ದಯವಿಟ್ಟು ಕಮೆಂಟ್ ಮಾಡಿ. ನಿಮಗೆ ಅದ್ರ ಬಗ್ಗೆ ಹೆಚ್ಚಿನವಾದ ಮಾಹಿತಿಯನ್ನು ನೀಡ್ತೇನೆ. ಮತ್ತು ಅದೆಲ್ಲ ನೀಟಾಗಿ ಲೋಡ್ ಮಾಡಿಕೊಂಡು ನಾವು ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿದ್ವಿ. ಧ್ವಜಸ್ತಂಭ ಪ್ರತಿಷ್ಠಾಪನೆಯನ್ನು ಸಹ ನಿರ್ದಿಷ್ಟವಾದ ಸಮಯದಲ್ಲಿ ನಿರ್ದಿಷ್ಟವಾದ ಲಗ್ನದಲ್ಲೇ ಮಾಡಬೇಕು ಸ್ನೇಹಿತರೆ. ನಮ್ಮ ಬೆಂಗಳೂರಲ್ಲಿ ತುಂಬಾ ಟ್ರಾಫಿಕ್ ಇರೋದ್ರಿಂದ ಟ್ರಾಫಿಕ್ನೆಲ್ಲ ಕಳ್ಕೊಂಡು ದೇವಾಲಯ ತಲುಪೋಷ್ಟರೊಳಗಡೆ ಸಂಜೆ ಆಗಿತ್ತು. ಅಷ್ಟರೊಳಗಡೆ ಪುರೋಹಿತರು ಬಂದು ಪೂಜೆನ ವಿಧಿವಿಧಾನವಾಗಿ ಸ್ಟಾರ್ಟ್ ಮಾಡಿದರು. ಈ ದೇವಾಲಯದಲ್ಲಿ ಧ್ವಜಸ್ತಂಭ ಇನ್ಸ್ಟಾಲೇಷನ್ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಯಾಕೆ ಅಂತಂದರೆ, ದೇವಾಲಯದ ಒಳ ಪ್ರಾಕಾರದಲ್ಲೇ ನಮ್ಮ ಧ್ವಜಸ್ತಂಭನ ಇನ್ಸ್ಟಾಲೇಷನ್ ಮಾಡಬೇಕಾಗಿರುತ್ತೆ. ಅದಕ್ಕೋಸ್ಕರ ಒಂದು ತುಂಬಾ ದೊಡ್ಡದಾಗಿರ್ತಕ್ಕಂತಹ ಒಂದು ಕ್ರೇನನ್ನು ತರಿಸಿದ್ವಿ. ಯಾಕೆ ಅಂತಂದರೆ, ಕಟ್ಟಡ ಕಟ್ಟಿರೋದ್ರಿಂದ ಆ ಕಟ್ಟಡದ ರೂಫ್ ಮೇಲೆ ಆ ಧ್ವಜಸ್ತಂಭನ ತೊಗೊಂಡೋಗಿ ಆ ಒಂದು ಹೋಲ್ನೊಳಗಡೆ ಧ್ವಜಸ್ತಂಭನ ಇಳಿಸಬೇಕಾಗಿರುತ್ತೆ ಸ್ನೇಹಿತರೆ. ಪ್ರತಿಷ್ಠಾಪನೆ ಮಾಡುವಂಥ ಜಾಗದಲ್ಲಿ ಗೋಮೂತ್ರಗಳಿಂದ ಶುದ್ಧಿಯನ್ನು ಮಾಡಿ, ಹಾಲು, ಮೊಸರು ಮತ್ತು ಇತ್ಯಾದಿಗಳಿಂದ ಪಂಚಾಮೃತ ಅಭಿಷೇಕಗಳನ್ನು ಮಾಡಿ ಆ ಒಂದು ಜಾಗನ ಶುದ್ಧೀಕರಣ ಮಾಡ್ಕೋಬೇಕಾಗಿರುತ್ತೆ ಸ್ನೇಹಿತರೆ. ಇದಾದ ನಂತರ ಈ ಹಂತದಲ್ಲಿ ಪ್ರಮುಖವಾದ ಘಟ್ಟ ಯಾವುದಂದರೆ, ಧ್ವಜಸ್ತಂಭದ ಕೆಳಗೆ ಚಿನ್ನ, ಬೆಳ್ಳಿ, ಮುತ್ತು, ರತ್ನ, ನವರತ್ನಗಳನ್ನು ಆ ಒಂದು ಧ್ವಜಸ್ತಂಭದ ಕೆಳಗೆ ಹಾಕಬೇಕು ಸ್ನೇಹಿತರೆ. ಅದಾದ ನಂತರ ನವಧಾನ್ಯಗಳನ್ನು ಸಹ ಆ ಒಂದು ಧ್ವಜಸ್ತಂಭದ ಕೆಳಗೆ ಪ್ರತಿಷ್ಠಾಪನೆ ಮಾಡುವಂಥ ಧ್ವಜಸ್ತಂಭದ ಕೆಳಗೆ ಆ ಒಂದು ನವಧಾನ್ಯಗಳು, ನವರತ್ನಗಳನ್ನು ಕೂಡ ಹಾಕಬೇಕು ಸ್ನೇಹಿತರೆ. ಭೂಪೂಜೆ ಎಲ್ಲ ಮಾಡಿದ ಮೇಲೆ ಧ್ವಜಸ್ತಂಭನ ಇನ್ಸ್ಟಾಲೇಷನ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡ್ವಿ. ಬಂದಿರತಕ್ಕಂಥ ಕ್ರೇನ್ಗೆ ಧ್ವಜಸ್ತಂಭನ ನೀಟಾಗಿ ಬೆಲ್ಟ್ ಹಾಕ್ಕೊಂಡು ನಿಧಾನವಾಗಿ ಮೇಲಕ್ಕೆ ಎತ್ತಾ ಇದ್ದೀವಿ. ಈ ಒಂದು ಹಂತದಲ್ಲಿ ನಮಗೆ ತುಂಬಾ ಭಯ ಆಗಿತ್ತು ಸ್ನೇಹಿತರೆ. ಯಾಕೆ ಅಂದರೆ, ಬೇರೆ ಧ್ವಜಸ್ತಂಭನ ಇನ್ಸ್ಟಾಲೇಷನ್ ಮಾಡೋದು ಒಂಥರ, ಬಟ್ ಇದೊಂಥರ ನಮಗೆ ಹೊಸ ಅನುಭವ ಆಗಿತ್ತು. ಈ ಒಂದು ಧ್ವಜಸ್ತಂಭದ ಇನ್ಸ್ಟಾಲೇಷನ್ ನೋಡ್ತಾ ಇದ್ದರೆ ನಮಗೇ ಭಯಂಕರವಾಗಿತ್ತು. ನೋಡಿ ಸ್ನೇಹಿತರೆ, ಯಾವುದೇ ಒಂದು ಸಹಾಯವಿಲ್ಲದೆ ಆ ಧ್ವಜಸ್ತಂಭ ಅದನ್ನು ತುಂಬ ಮೇಲಕ್ಕೆ ತೊಗೊಂಡೋಗಿ ಮತ್ತೆ ಅದನ್ನು ಒಂದು
ರೂಫ್ ಮೇಲೆ ತಂದು ಆ ರೂಫ್ ಒಳಗಡೆ ಈ ಧ್ವಜಸ್ತಂಭ ಬಿಡೋದಿದೆಯಲ್ಲ ತುಂಬಾ ನಮಗೆ ಭಯ ಹುಟ್ಟಿಸ್ತು. ಯಾವ ಥರ ಇದು ನಿಂತ್ಕೊಳ್ಳುತ್ತೆ, ಯಾವ ಥರ ಇದು ಇಷ್ಟೊಂದು ಎತ್ತರಕ್ಕೆ ಹೋಗ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ನಮಗೇನೆ ತುಂಬ ಭಯ ಆಗ್ತಾಯಿತ್ತು ಸ್ನೇಹಿತರೆ. ಎಲ್ಲಿ ಅಕಸ್ಮಾತ್ ಸಡನ್ನಾಗಿ ನಾವು ಮಾಡಿರ್ತಕ್ಕಂಥ ವರ್ಕ್ ಏನನ್ನು ಕಟ್ಟಾಗ್ಬಿಡುತ್ತಾ ಅಂತ ಹೇಳ್ಬಿಟ್ಟು. ನಮ್ಮ ಅದೃಷ್ಟ ಏನಂತಂದರೆ ಯಾವುದೇ ಒಂದು ಲೋಪ ಆಗದೆ ಧ್ವಜಸ್ತಂಭನ ನೀಟಾಗಿ ಇನ್ಸ್ಟಾಲೇಷನ್ ಮಾಡ್ತಾಯಿದ್ದೀವಿ. ನೋಡಿ, ನೋಡೋದಕ್ಕೆ ಎಷ್ಟು ಒಂದು ಖುಷಿ ಆಗುತ್ತೆ, ಮತ್ತು ನಮ್ಮ ಮನಸ್ಸಲ್ಲಿ ಅದೇ ಥರ ಒಂದು ಭಯನೂ ಇತ್ತು. ಏನಾಗ್ಬಿಡುತ್ತೆ ಏನೋ ಸಡನ್ನಾಗಿ ಕಟ್ಗಿಟ್ ಆಗ್ಬಿಟ್ರೆ ಯಾಕೆ ಅಂತ ಯಾಕೆಂದರೆ ಇದು ಒಂದು ಅಷ್ಟು ಡೆಲಿಕೇಟ್ ಆಗಿರುತ್ತೆ ಸ್ಟೋನ್ ಇದು. ಅದರಿಂದ ತುಂಬಾ ಭಯ ಆಗಿತ್ತು. ಬಟ್ ಯಾವುದೇ ಒಂದು ಎಫೆಕ್ಟ್ ಇಲ್ಲದೆ ಒಂದು ಇನ್ಸ್ಟಾಲೇಷನ್ ತುಂಬ ನೀಟಾಗಾಯಿತು. ನೋಡಿ ಸ್ನೇಹಿತರೆ, ನಿಮಗೆ ಖುಷಿ ಆಗ್ತಾಯಿದೆ ಅಂತ ಅನಿಸುತ್ತೆ ಈ ಒಂದು ದೃಶ್ಯ ನೋಡ್ತಾ ಇದ್ದರೆ. ನೋಡಿ ಸ್ನೇಹಿತರೆ, ಈ ರೀತಿಯೆಲ್ಲ ಇನ್ಸ್ಟಾಲೇಷನ್ ಮಾಡ್ತೀವಿ. ನಮಗೆ ಇನ್ಸ್ಟಾಲೇಷನ್ ಮಾಡುವ ಈ ಒಂದು ಹಂತದಲ್ಲಿ ನಮಗೆ ತುಂಬಾ ಭಯ ಆಗಿತ್ತು ಸ್ನೇಹಿತರೆ. ಯಾಕೆ ಅಂತಂದರೆ ಆ ಒಂದು RCCಯ ಹೋಲ್ ಒಳಗಡೆ ನಮ್ಮ ಧ್ವಜಸ್ತಂಭ ಒಳಗಡೆಗೆ ಬರಬೇಕಾಗಿತ್ತು. ಅಲ್ಲಿ ಸ್ವಲ್ಪ ಮತ್ತು ಕ್ರೇನ್ ಆಪ್ರೇಟರ್ಗೂ ಅದು ಕಾಣಿಸೋದಲ್ವಲ್ಲ, ಅದರಿಂದ ಮೇಲ್ಗಡೆ ಜನಗಳೋಗಿ ಅದನ್ನೆಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ ಮತ್ತು ಅದನ್ನು ಕೆಳಗಡೆ ಬರೋ ಥರ ಮಾಡಿದ್ರು. ಹಬ್ಬ ಅಂತೂ ಇಂತೂ ಹೇಗೋ ಮಾಡಿ ಧ್ವಜಸ್ತಂಭನ ಮೇಲ್ಗಡೆಯಿಂದ ಕೆಳಗಡೆಗೆ ತಂದು ನೀಟಾಗಿ ಫಿಟ್ಟಿಂಗ್ ಮಾಡಿದ್ದಾಯಿತು ಸ್ನೇಹಿತರೆ. ಅಲ್ಲಿಗೆ ನಮಗೊಂಥರ ನಿಟ್ಟುಸಿರು ಬಿಟ್ಟಂಗಾಯಿತು. ಇನ್ನು ಧ್ವಜಸ್ತಂಭದ ಮೇಲ್ಗಡೆ ಕಳಶ ಮತ್ತು ಬೋದ್ಗೆನ ಫಿಟ್ಟಿಂಗ್ ಮಾಡೋದಿತ್ತು ಸ್ನೇಹಿತರೆ. ಅದನ್ನು ತಗೊಂಡು ಧ್ವಜಸ್ತಂಭನ ಮೇಲ್ಗಡೆಯಿಂದ ತಂದು ನೀಟಾಗಿ ಅದಕ್ಕೆ ವೈಟ್ ಸಿಮೆಂಟ್ ಹಾಕಿ ನೀಟಾಗಿ ಫಿಟ್ಟಿಂಗ್ ಮಾಡಿದ್ದಾಯಿತು ಸ್ನೇಹಿತರೆ. ಇದಾದ ಮೇಲೆ ಧ್ವಜಸ್ತಂಭಕ್ಕೆ ಒಂದು ಪೂಜೆಯನ್ನು ಮಾಡಿ ನಾವು ನಮ್ಮ ಮನೆ ಕಡೆ ಬಂದ್ವಿ ಸ್ನೇಹಿತರೆ. ಇದೇ ರೀತಿಯ ಹೆಚ್ಚಿನವಾದ ಮಾಹಿತಿಗೆ, ಹೆಚ್ಚಿನವಾದ ವೀಡಿಯೋಸ್ಗಳಿಗೆ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ.